ಗೊತ್ತಿದ್ರೆ ಮಕ್ಕ ಪರಿಚಯ ಇದ್ರನ್ನೆಲ್ಲ ಫ್ರೆಂಡ್ ಮಾಡ್ಕೊಂಡು ಲೈಕ್ಸ್ಗೆ ಕಮೆಂಟ್ಸ್ ಕೊಡ್ತಾನೆ. ಇವತ್ತು ಕಮೆಂಟ್ಸ್ ಬಗ್ಗೆ ಅದನ್ನ ನೋಡ್ತಾರೆ. ನನ್ನ ಲೈಕ್ 1000 ಮಿಲಿಯನ್ ಲೈಕ್ಸ್. ಆ ಮಿಲಿಯನ್ ಲೈಕ್ಸ್ 5 ಜನ ಗೊತ್ತಿಲ್ಲ ಅವ್ರಿಗೆ, ಯಾರು 5 ಜನ ಗೊತ್ತಿರಲ್ಲ. ಅದ್ಯಾವ್ದು ಅದಕ್ಕೆ ಆಸೆ ಪಡೋದಿಲ್ಲ. ಸ್ನೇಹ ಎಲ್ಲಿದೆ ಇವತ್ತು? ಈ ಸ್ನೇಹ ಸಂಬಂಧಗಳೆಲ್ಲ ಏನಕ್ಕೆ ದೂರ ಆಗಿದೆ ಅಂದ್ರೆ ಎಲ್ಲ ವಿಮರ್ಶಕರಾಗೋದ್ರಿ. ನೀವು ಪ್ರೇಕ್ಷಕರಾಗಿದೆ, ವಿಮರ್ಶಕರು ಇಲ್ಲಿದ್ದಾರೆ. ಇವ್ರಿದ್ದಾರೆ ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅವ್ರು ಅಷ್ಟು ವರ್ಷ ಅನುಭವಿಸ್ಕೊಂಡು ಬಂದಿದ್ದಾರೆ. ಎಲ್ಲರೂ ಕೂತ್ಕೊಂಡು ಸಿನಿಮಾ ವಿಮರ್ಶೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ? ಇಷ್ಟಿಲ್ಲ ಬ್ರೋ. ಮೊನ್ನೆ ಸಿನಿಮಾ ಇಂಡಸ್ಟ್ರಿ ಬಂದಿದ್ದೀರಾ, ಒಂದನ್ನೇ ಫಸ್ಟ್ ರೀಲಲ್ಲಿ ಬರ್ಕೊಡ್ತೀರಾ ಚೆನ್ನಾಗಿದೆ. ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಚೆನ್ನಾಗಿಲ್ಲ ಅಂದ್ರೆ ಥಿಯೇಟರ್ ಜನ ಬಂದಿರೋದು ನಮಗೆ ಕಲೆಕ್ಷನ್ ಹೇಳ್ಬಿಡುತ್ತೆ ನಮಗೆ. ಬಟ್ ಅದನ್ನ ಮಾತಿನ ಮೂಲಕ ಹೇಳಿ, ಕಮೆಂಟ್ ಮೂಲಕ ಹೇಳಿ ಬರೋದು ನಿಲ್ಲಿಸೋದ್ರಿಂದ ನಿಮಗೆ ಏನ್ ಲಾಭ? ನಿಮ್ಗೆ ಅರಟೆ ಮಾಡೋದ್ರಿಂದ ಏನ್ ಲಾಭ? ನಿಮಗೆ ಯಾರೇ ಆಗ್ಲಿ ಎಷ್ಟೇ ಲಕ್ಷ ಕೋಟಿ ಗಟ್ಟಲೆ ಸಿನಿಮಾ ಮಾಡ್ತೇನೆ, ನಿಮ್ಗೆ ಇಡಿಸ್ಲಿಲ್ಲ ಥಿಯೇಟರ್ ಹೆಂಗಿಗೂ ಬರಲ್ಲ. ನೀವು ಬಿಟ್ಬಿಟ್ರಿ. ಅವನನ್ನು ನೋಯಿಸೋದ್ರಲ್ಲಿ ಇನ್ನೇನು ಲಾಭ ಬರುತ್ತೆ ನನ್ಗೆ ಅರ್ಥ ಆಗಿಲ್ಲ. ನಮಗೆ ವೈ ಆರ್ ಹರ್ಟಿಂಗ್ ಪೀಪಲ್ ಮೋರ್. ನಾನು ಯಾವತ್ತೂ ಹೇಳಿದ್ದೀನಿ, ನಾನು ಸಿನಿಮಾ ಸೋತಾಗ ಮನುಷ್ಯನಿಗೆ ಸಿನಿಮಾ ಸೋತು ಅಂತ ಬೇಜಾರಿಲ್ಲ. ಅವನ ಜೊತೆ ನಡ್ಕೋತಾರಲ್ಲ ಜೊತೆಲಿ ಇರೋರು, ಅದು ಒಂದು ನಿಜವಾದ ಸೋಲು. ಅದು ತೊಂದರೆ ಕೊಡೋದು ಲೈಫಲ್ಲಿ. ಅದು ಆಗ್ಬಾರ್ದು ಅಂತ ಹೇಳೋದು.